ದಿನಾಂಕ 30/1/2026 11 ಗಂಟೆಗೆ ರಾಯಚೂರು ಜಿಲ್ಲಾ ರಾಯಚೂರು ತಾಲೂಕಿನ ವಾರ್ಡ್ ನಂಬರ್ 33 ಫಾರೆಸ್ಟ್ ವಾಟಿಕೆ ಕಾಲೋನಿ ಹಾಗೂ ತುಳಸಿ ಗಾರ್ಡನ್ ಮಹಿಳೆಯರು ತಾಯಮ್ಮ ಗುಡಿ ಪೂಜೆಯನ್ನು ಸಲ್ಲಿಸಿ ಬ್ಯಾಲೆಟ್ ಪೇಪರ್ ಅನ್ನು ಮಹಿಳೆಯರಿಗೆ ಕೊಟ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 20 ವರ್ಷ ಹಿಂದೆ ಉತ್ಸವ ಆಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಉತ್ಸವವನ್ನು ಆಗಿಲ್ಲ. ಈಗ ನಮ್ಮ ಮಾನ್ಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ, ಕೃಷಿ ಇಲಾಖೆ ಸಚಿವರು ಚೆಲುವರಾಯಸ್ವಾಮಿ ಮತ್ತು ಎನ್ಎಸ್ ಬೋಸರಾಜ್ ಅವರ ನೇತೃತ್ವದಲ್ಲೇ ರಾಯಚೂರು ಜಿಲ್ಲಾ ಉತ್ಸವ ದಿನಾಂಕದಂದು ನಿಗದಿಪಡಿಸಿದ್ದಾರೆ. 5, 6, 7 ಸತತವಾಗಿ 3 ದಿನ ನಮ್ಮ ರಾಯಚೂರು ಜಿಲ್ಲಾ ಉತ್ಸವ ಎಲ್ಲರೂ ಸಕ್ರಿಯವಾಗಿ ಮಹಿಳೆಯರ ಪಾಲ್ಗೊಳ್ಳಬೇಕೆಂದು ಅವರೆಲ್ಲ ಮನವಿ ಮಾಡಿಕೊಂಡಿದ್ದಾರೆ. ಉತ್ಸವಕ್ಕೆ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಂಭ್ರಮ ಕಾರ್ಯಕ್ರಮ, ಸಂಸ್ಕೃತಿ, ಹಾಡು, ನೆಲ, ಜಲ, ನಮ್ಮ ರಾಯಚೂರು ಜಿಲ್ಲೆ ಒಂದು ಸಂಭ್ರಮ ನೋಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀದೇವಿ ನಾಯಕ್, ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಮತ್ತು ರಾಜ್ಯದ ಕಾಂಗ್ರೆಸ್ಸಿನ ಶಶಿಕಲಾ ಭೀಮರಾಯ, ಮಾಲಾ ಸುಭಾಷ್ ಭಜಂತ್ರಿ, ಆಶಾ ವೆಂಕಟರಾವ್, ಪ್ರಿಯಾಂಕಾ ವೀರೇಶ್, ಅಂಬಿಕಾ ತುಳಸಿರಾಮ್ ಸಿಂಗ್, ರಾಧಾ ಜ್ಯೋತಿ ಗೋಪಾಲ್, ನಂದಿನಿ ರಂಗನಾಥ್, ನಂದಿನಿ ಗೋಪಾಲ್, ಸುಜಾತಾ ರೆಡ್ಡಿ, ಶ್ವೇತಾ ರೆಡ್ಡಿ, ಶ್ಯಾಮಲಾ ರೆಡ್ಡಿ, ರಾಜೇಶ್ವರಿ ಪಾಟೀಲ್ ಅತ್ನೂರು, ಅಶ್ವಿನಿ, ಶ್ರೀದೇವಿ ಶಕ್ತಿನಗರ್, ಮಹಾದೇವಿ, ರೆಹನಾ ಬೇಗಂ ಇನ್ನು ಅನೇಕ ಮಹಿಳೆಯರು ಭಾಗವಹಿಸಿದ್ದರು. ಒಂದು ಅದ್ಭುತವಾದ ಪವರ್ಫುಲ್ ಶಕ್ತಿ ನಮ್ಮ ತಾಯಮ್ಮನ ಗುಡಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮಹಿಳೆಯರು ತುಳಸಿ ಕಾಲೋನಿ, ಪರಸ್ಪಟಿಕ ಕಾಲೋನಿಯವರು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಪಾಪರೆಡ್ಡಿ ಅಣ್ಣ ಅವರ ಮಗಳು ಸುಜಾತ ಅವರ ಒಂದು ಈ ಭಾಗದಲ್ಲೇ ನಮ್ಮ ಭಾಗಕ್ಕೆ ಬಂದು ತುಂಬ ನಮಗೆ ಸಂತೋಷ ಸುದ್ದಿ. ಯಾಕಂದರೆ ಯಾರನ್ನ ಒಬ್ಬರು ದೊಡ್ಡವರಿದ್ರೇ ನಾವು ಅದಕ್ಕೆ ಎಲ್ಲರೂ ಸೇರ್ತೀವಂತೆ. ಅದೇನು ಹನಿ ಹನಿ ಕೂಡಿದ್ರೆ ಹಳ್ಳಂತೆ, ಅದರಂಗೆ ಇವತ್ತು ಹನಿ ಹನಿ ಕೂಡಿ ಎಲ್ಲರೂ ಇವತ್ತು ನಾವು ಇಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ಇನ್ನೊಂದು ವಿಷಯ ಏನಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 5, 6, 7 3 ದಿವಸ ರಾಯಚೂರು ಜಿಲ್ಲಾ ಉತ್ಸವ ಐತೆ. ರಾಯಚೂರು ಜಿಲ್ಲಾ ಉತ್ಸವ ಅಂತಂದರೆ ಸುಮಾರು ಒಂದು 30-40 ವರ್ಷದಿಂದ ಆಗಿತ್ತು ಅದು ಉತ್ಸವ. ಈಗ ಆಗಿಲ್ಲ. ಅದು ಈಗ ಏನೋ ತೀರ್ಮಾನ ಮಾಡಿದ್ದಾರೆ ಮಾಡಬೇಕಂತ DC, SP ಅವರೆಲ್ಲರೂ ಮಾಡಿದ್ರು. ಮಿನಿಸ್ಟ್ರು, CM, ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಇವತ್ತು ಏನೋ ಉತ್ಸವ ಮಾಡೋಣ, ನಾವು ಭಾಳ ದಿನ ಆಗೈತೆ ಅಂತ ತಿಳ್ಕೊಂಡು ಇವತ್ತು ನಮ್ಮ ರಾಯಚೂರಿನಲ್ಲೇ ಜಿಲ್ಲಾ ಉತ್ಸವ ಮಾಡ್ತಾಯಿದ್ದಾರೆ. ಆ ಜಿಲ್ಲಾ ಉತ್ಸವಕ್ಕೆ ಎಲ್ಲರೂ ಮಹಿಳೆಯರು ಅದರಲ್ಲೇ ಪಾಲ್ಗೊಳ್ಬೇಕು. ಅದರಲ್ಲೇ ಆ ಸಮಿತಿಗೆ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ಶ್ರೀದೇವಿ ನಾಯಕ್ ಅಂತ ರಾಷ್ಟ್ರೀಯ ಮಹಿಳಾ ಕಾರ್ಯದರ್ಶಿ ಅವ್ರನ್ನ ಆ ಸಮಿತಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲರೂ 5, 6, 7 3 ದಿವಸ ಮಾತ್ರ ಎಲ್ಲ ಹೆಣ್ಮಕ್ಳು ಜಿಲ್ಲಾ ಉತ್ಸವಕ್ಕೆ ಎಲ್ಲರೂ ಬರಬೇಕು. ಎಲ್ಲ ಒಂದೊಂದೊಂದು ಜವಾಬ್ದಾರಿ ಇರ್ತಲ್ಲಿ. ಡ್ಯಾನ್ಸ್ ಇರ್ತಾವೆ, ಸಂಸ್ಕೃತಿ ಕಾರ್ಯಕ್ರಮ ಇರ್ತಾವೆ, ಸಂಗೀತ ಇರ್ತಾವೆ, ಹಾಡು ಇರ್ತಾವೆ, ಭರತನಾಟ್ಯ ಇರ್ತಾವೆ, ಆಮೇಲೆ ಕರಾಟೆ ಇರ್ತದೆ, ಆಮೇಲೆ ಎಲ್ಲ ಕಾರ್ಯಕ್ರಮ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಒಳ್ಳೆ ಅದ್ಭುತವಾಗಿ ಎಲ್ಲ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಯಿತು, ನಮ್ಮ ಸಿದ್ದರಾಮೇಶ್ವರ ಸ್ಟ್ಯಾಚ್ಯೂ ಆಯಿತು, ಆಮೇಲೆ ಬಸವೇಶ್ವರ ಸ್ಟ್ಯಾಚ್ಯೂ ಆಯಿತು. ಎಲ್ಲ ಸ್ಟ್ಯಾಚ್ಯೂಗೆ ಅಲಂಕಾರ ಮಾಡಿ ಒಳ್ಳೆ ರಾಯಚೂರು ಅದ್ಭುತವಾಗಿ ಸಾಯಂಕಾಲ ನೋಡ್ಬೇಕು. ರಾಯಚೂರು ಬೆಳಗ್ಗೆ ನೋಡಿದ್ರೆ ಆಗಲ್ಲ, ಸಾಯಂಕಾಲ ನೋಡಬೇಕು. ವಿಶೇಷವಾಗಿ ತಾವೆಲ್ಲರೂ ಪಾರಸ್ಪಟಿಕ ತುಳಸಿ ಕಾಲೋನಿಯವರು ತಪ್ಪದೆ ತಾವೆಲ್ಲರೂ ಹಾಜರಾಗಬೇಕಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಇದೊಂದು ಅವಕಾಶ ನನಗೆ ತಾಯಮ್ಮನ ಗುಡಿ ಪೂಜೆ ಮಾಡೋಕ್ಕೆ ಇದೊಂದು ಅವಕಾಶ ಐತೆ. ಹಾಗೂ ನಿಮಗೆ ಇದ್ರ ಬಗ್ಗೆ ಹೇಳೋಣ ಅಂತ ತಿಳ್ಕೊಂಡು ತಮ್ಗೆ ಗೊತ್ತಿರಬಹುದು. ಆದ್ರೂ ನಮ್ಮ ಕಡೆಯಿಂದ ತಮಗೊಂದು ರಿಕ್ವೆಸ್ಟ್ ಮಾಡಿ ಒಂದು ಪಾಂಪ್ಲೆನ್ಸ್ ಕೊಟ್ಟೋಗೋಣ ಅಂತ ತಿಳ್ಕೊಂಡು ನಾವು ಬಂದಿದ್ದೀವಿ. ತಮಗೆ ಧನ್ಯವಾದ. ನಾನು ಇದೇ ಕಾಲನಿದಕ್ಕೆ, ನಾನು ದೂರದಕ್ಕೆ ಅಲ್ಲ. ಅದಕ್ಕೆ ನಮ್ಮ ಹೆಣ್ಮಕ್ಳು ಇರ್ತಾರೆ, ನಾವು ಕೇಳ್ಕೊಳ್ಳೋಣ ಬನ್ನಿ ಅಂತ ನಾನು ನಮ್ಮ ರಾಷ್ಟ್ರೀಯ ಮಹಿಳಾ ಕಾರ್ಯದರ್ಶಿ ಶ್ರೀದೇವಿ ನಾಯಕ್ನ ಕರ್ಕೊಂಡ್ಬಂದಿದ್ದೀನಿ. ದಯಮಾಡಿ ಅರಿಶಿನ ಕುಂಕುಮ ಹಚ್ಚಿ ಒಂದು 4 ಮುತ್ತೈದೆ